ಲೋಕಸಭಾ ಚುನಾವಣೆಯಲ್ಲಿ ಮತಗಳ್ಳತನ ಆರೋಪದ ವಿಚಾರವಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಿಯಾಕ್ಟ್ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತಾಡಿದ ಅವರು, ಯಾವುದೇ ಆಧಾರವಿಲ್ಲದೆ ರಾಹುಲ್ ಗಾಂಧಿ ಆರೋಪಿಸ್ತಾ ಇದ್ದಾರೆ. ದೇಶದಲ್ಲಿ ಕಾನೂನುಗಳಿವೆ ಮತ್ತು ನ್ಯಾಯಾಲಯವೂ ಇದೆ. ರಾಹುಲ್ ಗಾಂಧಿ ಆರೋಪಗಳು ಆಧಾರರಹಿತ ಮತ್ತು ನಕಲಿಯಾಗಿದೆ. ವಿಪಕ್ಷ ನಾಯಕನಾಗಿ ಬೇಜವಾಬ್ದಾರಿತನದಿಂದ ಮಾತಾಡ್ತಾ ಇದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ರು. Today I have in detail reacted in Delhi, and I would also like to tell him there are laws in the country and court of law is there. Instead of doing any activity, after almost nearly about more than a year, more than almost 14 months, without any basis, he is alleging which are baseless, bogus, immature, and it speaks of his irresponsibility. It is because of this Nakali Gandhi family related, means it is Priyanka Vadra's constituency now. Previously it was Rahul Gandhi's constituency. Karnataka's budget and fund is being diverted there. Because Kerala there is a Communist Party government, though they are in Indi Gathbandhan, they are not ready to support any of the Congress, they are not ready to meet any of the Congress demands. And they are just trying to brush aside Congress Party and its leader there. That's why these people, Karnataka CM and Deputy CM, to save their chair, they are diverting the funds of the Karnataka, which genuinely it should reach to the poor people. Whereas if there is any attack from the elephant here. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮತಗಳ್ಳತನವಾಗಿದೆ ಎಂಬ ರಾಹುಲ್ ಆರೋಪಕ್ಕೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ಕೌಂಟರ್ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿದ ಅವರು, ರಾಜ್ಯ ಕಾಂಗ್ರೆಸ್ ನಾಯಕರು ಹೇಳಿಕೊಟ್ಟಿದ್ದನ್ನೇ ರಾಹುಲ್ ಗಾಂಧಿ ಹೇಳಿ ವಾಪಸ್ ಹೋಗಿದ್ದಾರೆ. ನನ್ನ ಪ್ರಕಾರ ರಾಹುಲ್ ಗಾಂಧಿ ಒಬ್ಬ ಪಲಾಯನವಾದಿ, ಪ್ರಬುದ್ಧರಾಗಿದ್ದಾರೆ. ಹೇಳಿದಂತೆ ಕೊನೆಯವರೆಗೂ ಕೂಡ ನಡೆದುಕೊಳ್ತಾರೆ. ಆದರೆ ಚುನಾವಣಾ ಆಯೋಗಕ್ಕೆ ಹೋಗುವ ಸಾಹಸ ಮಾಡಲೇ ಇಲ್ಲ. ಯಾಕಂದರೆ ಆರೋಪ ಸುಳ್ಳು ಅಂತ ರಾಹುಲ್ ಗಾಂಧಿಗೂ ಗೊತ್ತಿದೆ. ಮೃತರ ಹೆಸರು ಮತದಾರರ ಪಟ್ಟಿಯಿಂದ ತೆಗೆಯದಿದ್ದರೆ ಅಲ್ಲೇ ಇರುತ್ತೆ. ಅನುಭವದ ಕೊರತೆಯಿಂದ ರಾಹುಲ್ ಗಾಂಧಿ ಹೀಗೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ವಾಗ್ದಾಳಿ ನಡೆಸಿದರು. ಅದೇ ಈಗ ನೀವೇನು ಹೋರಾಟ ಮಾಡ್ತಿದ್ದೀರೋ, ಎಲೆಕ್ಷನ್ ಕಮಿಷನ್ ಅದೇ ಕೆಲಸವನ್ನು ಬಿಹಾರದಲ್ಲಿ ಮಾಡ್ತಾ ಇದೆ. ಬಿಹಾರದಲ್ಲಿ ತೆಗಿಬಾರದು ಅಂತ ಇದ್ದೀರಿ, ಕರ್ನಾಟಕದಲ್ಲಿ ತೆಗೀಲಿಲ್ಲ ಅಂತ ಇದ್ದೀರಿ. ಇಸ್ ಇಟ್ ನಾಟ್ ಎ ಡಬಲ್ ಸ್ಟ್ಯಾಂಡರ್ಡ್? ನಿಮ್ಮದು ಇದು ಡಬಲ್ ಸ್ಟ್ಯಾಂಡರ್ಡ್. ಅದಕ್ಕೆ ನಿಮಗೆ ಜನ ಹೇಳ್ತಾರೆ ರಾಹುಲ್ ಗಾಂಧಿ ಹ್ಯಾಸ್ ನೋ ಡೆಪ್ತ್ ನಾಲೆಡ್ಜ್ ಅಂತ. ನಿಮಗೆ ನಾಲೆಡ್ಜೇ ಇಲ್ಲ, ಅನುಭವದ ಕೊರತೆ ಇರೋದ್ರಿಂದ ಈ ರೀತಿ ಮಾಡ್ತಿದ್ದಾರೆ. ಅದೇ